ತಮಿಳುನಾಡು ಸಿಎಂ ತಾವು ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ತಮ್ಮ ಆಡಳಿತ ಮಂಡಳಿಯಲ್ಲಿ ಅಚ್ಚರಿಯ ನೇಮಕಾತಿಯೊಂದನ್ನು ಮಾಡಿದ್ದಾರೆ. ತಮ್ಮ ಬದುಕಿನ ಪ್ರತಿ ಹಂತದಲ್ಲೂ ಮಾರ್ಗದರ್ಶಕರಾಗಿದ್ದಂತಹ ಜ್ಯೋತಿಷಿ ರಾಧನ್ ಪಂಡಿತ್ ವೆಟ್ರಿವೇಲ್ ಅವರಿಗೆ ಸರ್ಕಾರಿ ಹುದ್ದೆಯೊಂದನ್ನು ನೀಡಿದ್ದಾರೆ. ವೆಟ್ರಿವೇಲ್ ಅವರನ್ನು ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಇದೀಗ ನೇಮಕ ಮಾಡಲಾಗಿದೆ. ಇನ್ನು ಈ ರಾಧನ್ ಪಂಡಿತ್ ವೆಟ್ರಿವೇಲು ಯಾರು ನೋಡೋದಾದ್ರೆ, ಜಯಲಲಿತಾ ಸೇರಿದಂತೆ ಹಲವು ರಾಜಕೀಯ ಮುಖಂಡರಿಗೆ ಆಪ್ತರಾಗಿದ್ದಂಥವ್ರು ಇವರು. ಅವರು ಜ್ಯೋತಿಷಿಯಾಗಿ ಮಾರ್ಗದರ್ಶಕರಾಗಿ ಹಲವು ಸಲಹೆ ಸೂಚನೆಗಳನ್ನು ಈ ರಾಜಕಾರಣಿಗಳಿಗೆ ನೀಡ್ತಿದ್ದವರು. ಇದೀಗ ವಿಜಯ್ ಅವರಿಗೆ ಕೂಡ ಹಲವು ವರ್ಷಗಳಿಂದ ಆಪ್ತ ಜ್ಯೋತಿಷಿಯಾಗಿ ಕಾರ್ಯನಿರ್ವಹಿಸ್ತಿದ್ದಂತಹ ಈ ವೆಟ್ರಿವೇಲ್ ಅವರಿಗೆ ಇದೀಗ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಇನ್ನು ಈ ವೆಟ್ರಿವೇಲ್ ಅವರ ಸಲಹೆ ಮೇರೆಗೆ ವಿಜಯ್ ಅವರು ತಮ್ಮ ಪ್ರಮಾಣ ವಚನದ ಸಮಯವನ್ನು ಕೂಡ ಮುಂದೂಡಿಕೊಂಡಿದ್ರು. ಅಂದರೆ ಮೊದಲಿಗೆ ಮೇ 10 ಮಧ್ಯಾಹ್ನ 3:30 ನಂತರ ಪ್ರಮಾಣ ವಚನ ಸ್ವೀಕರಿಸೋದಾಗಿ ಹೇಳಿದ್ರು. ಆದರೆ ವೆಟ್ರಿವೇಲು ಅವರ ಸಲಹೆ ಮೇರೆಗೆ ಮೇ 10ರಂದು ಬೆಳಗ್ಗೆನೇ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇನ್ನು ಕಳೆದ 4 ದಶಕಗಳಿಂದಲೂ ಜಯಲಲಿತಾ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಅವರು ಕೂಡ ಈ ವೆಟ್ರಿವೇಲು ಅವರ ಮಾರ್ಗದರ್ಶನದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ರು ಅಂತ ರಾಜಕೀಯ ವಿಶ್ಲೇಷಕರು ಸ್ಮರಿಸ್ತಾರೆ. ಅಷ್ಟೇ ಅಲ್ಲದೆ ಇವರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೆಚ್ಚು ಖ್ಯಾತಿ ಪಡೆದಂತಹ ಜ್ಯೋತಿಷಿ. ಇನ್ನು ಚುನಾವಣೆಗೂ ಮುನ್ನ ವಿಜಯ್ ಗೆಲ್ತಾರೆ, ಸಿಎಂ ಆಗೇ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಂಥ ವೆಟ್ರಿವೇಲು ಇದೀಗ ವಿಜಯ್ ಅವರ ಸರ್ಕಾರದಲ್ಲೇ ಒಂದು ಭಾಗವಾಗಿರೋದು ಇದೀಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ.